ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಪಲಾವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿದೆ, ಹಾಗೆ ತುಂಬ ಈಸಿಯಾಗೂ ಕೂಡ ಇದೆ. ಒಂದು ಮಸಾಲೆಯನ್ನು ರುಬ್ಬಿ ಇಟ್ಕೊಂಡ್ರೆ ಸಾಕು, ನಾವು ಬೇಗನೆ ರೆಡಿ ಮಾಡ್ಕೊಳ್ಬಹುದು. ಇದನ್ನು ಸ್ಕೂಲಿಗೆ ಅಥವಾ ಕಾಲೇಜಿಗೆ, ಆಫೀಸಿಗೆ ಟಿಫಿನ್ ಲಂಚ್ ಬಾಕ್ಸ್ ಆಗಿ ನೀವು ಕೊಡ್ಬೋದು. ರಾತ್ರಿ ನಾನು ಇಲ್ಲಿ ಬಟಾಣಿಯನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಮಾಡೋದಿದ್ದರೆ ರಾತ್ರಿ ನೆನೆ ಹಾಕಬೇಕಾಗುತ್ತೆ. ನಿಮ್ಮ ಹತ್ರ ಹಸಿರು ಬಟಾಣಿ ಇದ್ದರೆ ಅದನ್ನು ಕೂಡ ತಗೊಳ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ನೋಡ್ತಾ ಇದ್ದೀರಾ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಹಾಗೆ ಹಸಿಮೆಣಸಿನಕಾಯಿ, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು. ಇದರಲ್ಲಿ ಮೇನಾಗಿ ಪುದೀನ ಹಾಕ್ಕೊಳ್ಬೇಕು. ಹಾಗೆ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪುದೀನ ಪಲಾವ್ ಅಂತಲೇ ಕರೀತಾರೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ರುಬ್ಬಿ ಇಟ್ಕೊಳ್ಬೇಕು. ನೀವು ಅಕಸ್ಮಾತಾಗಿ ಬೆಳಿಗ್ಗೆ ಬೇಗನೆ ಮಾಡಬೇಕು ಅಂತಂದರೆ ರಾತ್ರಿ ಈ ಮಸಾಲೆಯನ್ನು ಕೂಡ ರೆಡಿ ಮಾಡಿಕೊಂಡು ನೀವು ಫ್ರಿಜ್ಜಿನಲ್ಲಿ ಇಟ್ಕೊಂಡ್ರೆ ತುಂಬ ಬೇಗನೆ ನೀವು ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ಹತ್ರ ಎಷ್ಟು ವೆಜಿಟೇಬಲ್ಸ್ ಇದೆಯೋ ಅದೆಲ್ಲವನ್ನು ತಗೊಳ್ಬಹುದು. ನಾನು ಇಲ್ಲಿ ಹೂಕೋಸು ಮಾತ್ರ ತಗೊಂಡಿದ್ದೀನಿ. ಅದನ್ನು ಉಪ್ಪಿನ ನೀರಲ್ಲಿ ಚೆನ್ನಾಗಿ ತೊಳಿತಾ ಇದ್ದೀನಿ. ನೀವು ಇದಕ್ಕೆ ಕ್ಯಾರೆಟ್, ಬೀನ್ಸು, ಆಲೂಗಡ್ಡೆ ಎಲ್ಲವನ್ನು ತಗೊಳ್ಬೋದು. ಹಾಗೆ ಇಲ್ಲಿ ನಾನು ಅಕ್ಕಿಯನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಾಸ್ಮತಿ ಅಕ್ಕಿಯನ್ನು ತಗೊಂಡಿದ್ದೀನಿ. ನೀವು ನಿಮ್ಮ ಹತ್ರ ಯಾವ ಅಕ್ಕಿ ಇದೆಯೋ ಆ ಅಕ್ಕಿಯನ್ನು ತಗೊಳ್ಬಹುದು. ಒಂದು ಕುಕ್ಕರ್ಗೆ ಇಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದೆರಡು ಪಲಾವ್ ಎಲೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅಲ್ಲಿ ಮಸಾಲೆ ಪದಾರ್ಥಗಳನ್ನು ನೋಡಿದ್ದೀರಾ, ಅದನ್ನು ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ಫ್ರೈ ಆದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದೆಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ಹೂಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರಾತ್ರಿ ನೆನೆಸಿಟ್ಟ ಬಟಾಣಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದರ ಜೊತೆಗೇ ಕ್ಯಾರೆಟ್ ಅಥವಾ ಆಲೂಗಡ್ಡೆ, ಹಾಗೆ ಬೀನ್ಸು, ನಿಮ್ಮಲ್ಲಿರೋ ವೆಜಿಟೇಬಲ್ಸನ್ನು ನಿಮ್ಗೆ ಇಷ್ಟ ಇರೋದನ್ನೆಲ್ಲ ಹಾಕ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಅಕ್ಕಿಗೆ 2 ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ ನೀರಿಗೆ ಕುದಿ ಬಂದ ನಂತರ ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ ಮಸಾಲೆ ರೆಡಿ ಇದ್ದರೆ ಸಾಕು, ಬೇಗನೆ ಮಾಡ್ಕೊಳ್ಬಹುದು. ಇವಾಗ ರೆಡಿಯಾಗಿದೆ, ನೋಡ್ತಾ ಇದ್ದೀರಾ ನೀವು. ಬೆಳಿಗ್ಗೆ 5:30ಗೆ ಹೋಗಬೇಕು ನನ್ನ ಮಗ. ಹಾಗಾಗಿ ಇಲ್ಲಿ ಸ್ವಲ್ಪ ಅರ್ಜೆಂಟಲ್ಲಿಯೇ ನಾನು ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಮಯ ಕೊಟ್ಟರೆ ಅನ್ನ ಇನ್ನೂ ಬಿಡಿ ಬಿಡಿ ಆಗುತ್ತೆ. ಇಲ್ಲಿ ನಾನು ಒಂದು ಸಣ್ಣ ಬುಟ್ಟಿಗೆ ಹಾಕಿ ಅನ್ನನ ಆರಿಸ್ಕೊಳ್ತಾ ಇದ್ದೀನಿ. ಟಿಫಿನ್ಗೆ ಕೊಡಬೇಕು. ಹಾಗಾಗಿ ನಾವು ಯಾವುದೇ ಅಡುಗೆಯನ್ನು ಲಂಚ್ ಬಾಕ್ಸ್ಗೆ ಕೊಡೋದಾದರೆ ಅದನ್ನು ಚೆನ್ನಾಗಿ ಆರಿಸಿ ನಾವು ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ತಡ ಆಗಿ ಅವರು ಲಂಚ್ ಬಾಕ್ಸ್ ಓಪನ್ ಮಾಡಿದರೆ ಅಲ್ಲಿ ಒಂಥರ ಸ್ಮೆಲ್ ಬರುತ್ತೆ. ಆ ಥರ ಆದರೆ ಫುಡ್ಡು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾವು ಆರಿಸಿ ಕೊಟ್ಟರೆ ಒಳ್ಳೆಯದು. ಇವಾಗ ಆರೋದಕ್ಕೆ ಇಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.